ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣಕ್ಕೆ ಸ್ವಾಗತವನ್ನು ಬಯಸ್ತಾ ಕಳೆದ ತರಗತಿಯಲ್ಲಿ ಮಗ್ಗದ ಸಾಹೇಬ ಎನ್ನುವಂತಹ ಪಾಠದ ಕೆಲವೊಂದು ಆಶಯಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಬ್ದುಲ್ ರಹೀಂ ಮಕ್ಕವನ್ನು ನಂಬಿಕೊಂಡು ತಮ್ಮ ಬದುಕು ಏನಾಯಿತು ಎಂಬುದರ ಬಗ್ಗೆ, ಹಾಗೆಯೇ ಅದಕ್ಕೆ ಕಾರಣ ಏನು, ಮುಂದಿನ ಬದುಕು ಎಷ್ಟು ಕಷ್ಟದಾಯಕವಾಯಿತು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ ಅವರ ಬದುಕು ಹೇಗಿರಬೇಕು, ತನ್ನ 3 ಜನ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಿಸಬೇಕು, ಅಂತಹ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೊಸ ಶಿಕ್ಷಣ ನೀತಿಯ ಜಾರಿಗೆ ಬಂದಿದ್ದರ ಪರವಾಗಿ 3ನೇ ಮಗ ಕರೀಂ ಅವರ ಬದುಕು ಹೇಗಾಯಿತು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿನ್ನೆ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಇಲ್ಲಿವರೆಗೂ ಮಾಡಿದರು. ಮುಂದಿನ ಭಾಗ ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಕ್ಕದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. 1 ವರ್ಷದೊಳಗೆ ಕಳೆ ಬರಹಗಳಾಗಿ ಹರಕು ಚಿಂದಿಯಾಗಿ ಬಣ್ಣವೋ ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು ಬಹು ಅಗ್ಗ. ಜನರಿಗೆ ಬೇಕಾದುದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳ್ತಾರೆ? ಅಕ್ಕದ ಮಾಲೀಕನದೇ ಅಧಿಪತ್ಯವಾಯಿತು. ಮಕ್ಕದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಪಾಪ ಅಬ್ದುಲ್ನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ. ಆದರೆ ಮಕ್ಕಗಳೆಲ್ಲ ಧೂಳು ತುಂಬಿ ಜೇಡರ ಬಳೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಈಗ ಅವನಿಗೆ ಒಂದೇ ಹಠ, ಒಂದೇ ರೋಟ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. ಆದರೆ ಕೊನೆಯ ಮಗ ಕರೀಮನಿಂದ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಅಸಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎಲ್ಲಿ? ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ? ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿದೆ. ಬಡಗಿಯ ಕೆಲಸವನ್ನು ಕೆಲವರಿಗೆ ಬೆತ್ತದ ಕುರ್ಚಿಯ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟು ಸುಲಭವಾಗಿ ಕಲಿತು ಬಹು ನಿಪುಣನಾಗಿಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಟ್ಟದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆಯಿಂದ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವೂ 100 ರೂಪಾಯಿಯ ಬಹುಮಾನವೂ ಬಂದುಬಿಟ್ಟಿತು. ಇಲ್ಲಿ ಮಗ್ಗದ ಸಾಹೇಬ್ ಅಂದರೆ ಅಬ್ದುಲ್ ರಹೀಂ ಸಾಬ್. ಅವರು ಮುತ್ತಜ್ಜರು. ಮಗ್ಗವನ್ನು ನಂಬಿಕೊಂಡು ಜೀವನ
ಸಾಗಿಸ್ತಾ ಇದ್ರು. ಆದರೆ ಅಬ್ದುಲ್ ರಹೀಮನಿಗೆ ಮಗ್ಗ ಅಂದ ತಕ್ಷಣನೇ ತುಂಬಾ ಸಿಟ್ಟು ಬರ್ತಾ ಇತ್ತು. ಅವನು ಹೇಳ್ತಾ ಇದ್ದ ಏನಂತ ಹೇಳಿದ್ರೆ, ಅವನ ಹತ್ರ ಯಾರಾದರೂ ಮಗ್ಗದ ಸಾಹೇಬ ಅಂತ ಹೇಳ್ಬಿಟ್ರೆ, ಮಗ್ಗದ ಹೆಸರೆತ್ತಬೇಡಿ, ಅದೊಂದು ರೀತಿಯಲ್ಲಿ ಅನಿಷ್ಟ ಅಂದ್ರೆ ಇಷ್ಟ ಇಲ್ಲದ್ದು ಅನ್ನುವಂತ ಅರ್ಥ. ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥ, ಅನಿಷ್ಟ ಅಂದ್ರೆ ಇಷ್ಟವಿಲ್ಲದ್ದು, ಅಪ್ರಿಯವಾದದ್ದು. ಎರಡನೇದು ನಿರಾಸೆ ಅನ್ನುವಂತಹ ಪದ ಇದೆ. ಆ ನಿರಾಸೆ ಅಂದ್ರೆ ಅದರ ಅರ್ಥ ಆಸೆ ಇಲ್ಲದ್ದು, ಅಥವಾ ಇನ್ನೊಂದು ಅರ್ಥದಲ್ಲಿ ಅನಿಚ್ಛೆ ಅಂದ್ರೆ ಇಷ್ಟವಿಲ್ಲದ್ದು. ಇದರ ವಿರುದ್ಧಾತ್ಮಕ ಪದ ಇಷ್ಟ, ಅನಿಷ್ಟ, ಆಸೆ, ನಿರಾಸೆ. ಆಸೆ ಅಂದ್ರೆ ಆಸೆ ಇರುವಂಥದ್ದು, ಆಸೆ ಇಲ್ಲದೆ ಇರುವಂಥದ್ದಕ್ಕೆ ನಿರಾಸೆ ಅಂತ ಹೇಳಿ ಕರೀತೀವಿ. ರೋಷ ಅಂದ್ರೆ ಕೋಪ ಅಥವಾ ಸಿಟ್ಟು. ಉದ್ಗಾರ ಅಂದ್ರೇನು? ನಮ್ಮ ಭಾವವೇಷಗಳನ್ನ ಹೊರಹಾಕೋದು ಅಥವಾ ಭಾವವೇಷಗಳಿಂದ ಕೂಡಿರುವಂತಹ ಮಾತು. ಅಗ್ಗ ಅಂದ್ರೆ ಕಡಿಮೆ ಬೆಲೆಯನ್ನ ಕೊಡುವಂಥದ್ದು, ಅಗ್ಗ ಅಥವಾ ಉಳಿತಾಯದ ಬೆಲೆ ಅಂತೇಳಿ ಕರೀತೀವಿ. ವಿಲಾಯಿತಿ ಅಂದ್ರೆ ವಿದೇಶ ಅನ್ನುವಂತ ಅರ್ಥ. ನಿಕೃಷ್ಟ ಅಂದ್ರೆ ಕೀಳಾದುದು. ಕೆಲವೊಬ್ರು ಅಂತಾರೆ, ನಾನು ಜಾಗದಲ್ಲಿ ಬಹಳ ನಿಕೃಷ್ಟವಾಗಿ ಕಂಡ್ರು ಅಂತ. ನಿಕೃಷ್ಟ ಅಂದ್ರೆ ತುಂಬಾ ಕೀಳಾಗಿ ಕಾಣುವುದು. ಕಳೆ ಬರಹ ಅಂದ್ರೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ವಸ್ತು. ಇನ್ನೊಂದು ಅರ್ಥದಲ್ಲಿ ನಮ್ಮ ಮೃತದೇಹ ಅಂತ ಹೇಳಿ ಕರಿತೀವಿ. ನಮ್ಮ ಸತ್ತಾಗ ಯಾವುದೇ ಬೆಲೆ ಇರಲ್ಲ, ಇದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ಸತ್ತಾದ್ಮೇಲೆ ನಮ್ಮ ಹೆಸರನ್ನ ಯಾರು ಕರೆಯಲ್ಲ, ಸತ್ತು ಹೆಣ ಅಂತಾರೆ. ಆದ್ರಿಂದ ಕಳೆ ಬರಹ ಅಂದ್ರೆ ಮೃತದೇಹ ಅಥವಾ ಶರೀರ ಅನ್ನುವಂತ ಅರ್ಥದಿಂದ ಕರಿತೀವಿ. ಚಿಂದಿ ಅಂದ್ರೆ ಹರಿದ. ಹಿಂಗೆ ಚಿಂದಿ ಚಿತ್ರಾನ್ನ ಆಗೈತಿ ಅಂತಾರೆ. ಚಿಂದಿ ಅಂದ್ರೆ ಹರಿದ. ನೆಕ್ಸ್ಟ್ ಭಿಕಾರಿ ಅಂದ್ರೆ ಗತಿ ಇಲ್ಲದವರು. ಇನ್ನೊಂದು ಅರ್ಥದಲ್ಲಿ ನಿರ್ಗತಿಕರು ಅಂತ ಹೇಳಿ ಕರಿತೀವಿ. ಸಂಚಾಕಾರ ಅಂದ್ರೆ ಕಷ್ಟದಾಯಕವಾದ. ಆಚ್ಛಾದಿತ ಅಂದ್ರೆ ಮುಚ್ಚಲ್ಪಡುವ. ವ್ರತ ಅಂದ್ರೆ ನಿಯಮ. ವಿಧೇಯ ಅಂದ್ರೆ ಆಜ್ಞೆಯನ್ನ ಪಾಲಿಸುವಂಥವನು ಅಥವಾ ಹಿರಿಯರ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸುವಂತಕ್ಕೆ ವಿಧೇಯ ಅಂತ ಕರಿತೀವಿ. ಗ್ರಹಚಾರ ಅಂದ್ರೆ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆಗಳನ್ನ ಘಟಿಸಿದ್ರೆ ಅಂತಹ ಸಂದರ್ಭದಲ್ಲಿ ಅವನ ಗ್ರಹಚಾರ ಸರಿ ಇಲ್ಲ ಅಂತ ಹೇಳಿ ಕರಿತೀವಿ. ಈ ಅರ್ಥದಲ್ಲಿ ಮನುಷ್ಯನ ಜೀವನದ ಮೇಲೆ ಉಂಟಾಗುವಂತಹ ಪರಿಣಾಮಕ್ಕೆ ನಾವೇನಂತ ಕರಿತೀವಿ? ಗ್ರಹಚಾರ ಅಂತ ಹೇಳಿ ಕರಿತೀವಿ. ನಿಷ್ಠುರ ಅಂದ್ರೆ ಕಠಿಣವಾದ ಅಥವಾ ಯಾವುದಕ್ಕೂ ಭಯ ಪಡದೆ ನಿರ್ದಾಕ್ಷಿಣ್ಯವಾಗಿ ಹೇಳುವಂಥದ್ದು. ನಿಪುಣ ಅಂದ್ರೆ ಜಾಣ. ಇನ್ನೊಂದು ಅರ್ಥದಲ್ಲಿ ನುರಿತ. ಇನ್ನೊಂದು ಅರ್ಥದಲ್ಲಿ ಅನುಭವವನ್ನ ಹೊಂದಿರುವಂಥದ್ದು. ಈ ಅಷ್ಟು ಕಠಿಣ ಪದಗಳ ಅರ್ಥಗಳು ಈಗ ನಾನು ಓದಿದ ವಿಷಯದಲ್ಲಿ ಇರ್ತಕ್ಕಂತಹ ಕಠಿಣ ಪದಗಳ ಅರ್ಥ. ಇವುಗಳನ್ನ ನೀವು ಬರ್ಕೋಬೇಕು. ಈಗ ಅಬ್ದುಲ್ ರಹೀಮನಿಗೆ ಮಗ್ಗ ಅಂದ ತಕ್ಷಣನೇ ತುಂಬಾ ಸಿಟ್ಟು ಬರ್ತಾ ಇತ್ತು. ಕಾರಣ ಏನಂದ್ರೆ, ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಅದರಿಂದ ಬಹಳ ನೋವನ್ನ ಅನುಭವಿಸುವುದರ ಫಲವಾಗಿ ಅಥವಾ ಅನುಭವಿಸಿದ್ದರಿಂದ ಅವನಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಅವನು ಹೇಳ್ತಿದ್ದ, ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಇದು ಕೊರಳಿಗೆ ಹಗ್ಗ. ಇದನ್ನೇನಾದ್ರೂ ನಂಬ್ಕೊಂಡು ಏನಾದ್ರೂ ಜೀವನ ಮಾಡಿಬಿಟ್ರೆ ನಮ್ಮ ಜೀವನ ಸರ್ವನಾಶ ಅಂತ ಹೇಳಿ ಅನ್ನುವಂತ ಅರ್ಥದಲ್ಲಿ ಈ ಮಾತನ್ನು ಅವನು ಬಳಸ್ತಾನೆ ಎಂಬುದು ಆತನ ನಿರಾಸೆ ರೋಷಗಳ ಉದ್ಗಾರವಾಯಿತು. ನಿರಾಸೆ ಅಂದ್ರೆ ಆಸೆ ಇಲ್ಲದು, ಅದರ ಬಗ್ಗೆ ಕಿಂಚಿತ್ತೂ ಕೂಡ ಆಸೆ ಇರಲ್ಲ, ಹಾಗೆಯೇ ಸಿಟ್ಟು ಕೂಡ ಇತ್ತು. ಅದನ್ನ ಹೊರ ಹಾಕ್ತಾನೆ. ಅದು ಹೇಗೆ ಇರಲಿ, ಏಕೆಂದ್ರೆ ಅವರ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ರು. ಕಾರಣ ಏನು? ಆ ರೀತಿ ಅವರ ಜೀವನ ಆಗಲಿಕ್ಕೆ ಅವರ ಅಜ್ಜರ ಕಾಲದಲ್ಲಿ ಬ್ರಿಟಿಷರ ಕಾಲದ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಬಾಳುವಂತಹ ಬಟ್ಟೆಗಳನ್ನ ಬ್ರಿಟಿಷರು ಏನ್ ಮಾಡಿದ್ರು,
ನಮ್ಮ ದೇಶಕ್ಕೆ ತಂದ್ಬಿಟ್ರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತವೆ. ನಾವು ಈಗೆಲ್ಲ ಚೈನಾ ಮಾಡೆಲ್ ಅಂತ ಹೇಳಿ ಕರಿತೀವಿ. ನಮ್ಮ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ತುಂಬಾ ಸುಂದರವಾಗಿ ಕಾಣ್ತವೆ, ತುಂಬಾ ದೊಡ್ಡದಾಗಿ ಕಾಣ್ತವೆ. ಆದರೆ ಕ್ವಾಲಿಟಿಯಲ್ಲಿ ತುಂಬಾ ಕೀಳು ಮಟ್ಟದ್ದು. ಕ್ವಾಲಿಟಿ ಅಂದ್ರೆ ಗುಣದಲ್ಲಿ ತುಂಬಾ ಕೀಳು ಮಟ್ಟದ್ದು. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತವೆ, ಆದರೆ ಬಹುದಿನಗಳವರೆಗೂ ಅವು ಯಾವ ವಸ್ತುಗಳಾಗಿರ್ಬೋದು, ಯಾವ ಬಟ್ಟೆಗಳಾಗಿರ್ಬೋದು, ಅವು ಬಾಳದಿಲ್ಲ. ಅವು ತುಂಬಾ ನಿಕೃಷ್ಟವಾಗಿರ್ತಕ್ಕಂತಹ ವಸ್ತುಗಳು. ಒಂದು ವರ್ಷದೊಳಗೆ ಕಳೆಬರಗಳಾಗಿ, ಕಳೆಬರ ಅಂದ್ರೆ ಒಂದು ರೀತಿಯಲ್ಲಿ ಮೃತ ದೇಹದಂತೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ವಸ್ತುಗಳಾಗಿ ಅವು ಹರಕು ಚಿಹ್ನೆಗಳಾಗಿ ಹೋಗ್ತವೆ. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗ್ತವೆ. ತುಂಬಾ ಸುಂದರವಾಗಿ ನೋಡ್ಲಿಕ್ಕೆ ಕಾಣ್ತವೆ ಬಟ್ಟೆಗಳು, ಆದ್ರೆ ಒಂದು ಸಾರಿ ನೀರಾಗಿ ಹಾಕಿದ್ರೆ ಇಡೀ ಆ ಬಣ್ಣ ಹೋಗ್ಬಿಡುತ್ತೆ. ಅಂತಹ ಬಟ್ಟೆಗಳು ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದರೆ ಇದು ಬಹುವಾದ, ಆದರೂ ಕೂಡ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದ್ರು. ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳ್ತಾರೆ? ಈಗಿನ ಯುವ ಪೀಳಿಗೆ ಅಥವಾ ಇವತ್ತಿನ ಪೀಳಿಗೆಯಲ್ಲಿಯೂ ಕೂಡ ಇಂತಹ ಸ್ವಭಾವವನ್ನು ನೋಡ್ತೀವಿ ನಾವು. ನೋಡಿ, ತುಂಬಾ ಸುಂದರವಾಗಿರ್ತಾರೆ. ಅವರ ಮನಸ್ಸಿನ ಒಳಗಡೆ ಎಲ್ಲವೂ ಕೂಡ ಕೆಟ್ಟ ಗುಣಗಳಿರ್ತವೆ. ಅವು ಯಾವ ಕೆಟ್ಟ ಗುಣಗಳನ್ನು ನೋಡದ ಹಾಗೆ ಅನೇಕ ರೀತಿಯ ಸಂಬಂಧಗಳನ್ನ ಮಾಡ್ತಾರೆ. ಗುಣ ನೋಡಿ ಗೆಳೆತನ ಮಾಡು ಅನ್ನುವಂತ ಒಂದು ಗಾದೆ ಮಾತಿದೆ. ಗುಣ ನೋಡಿ ಗೆಳೆತನ ಮಾಡು, ಸೌಂದರ್ಯವನ್ನು ನೋಡಿ ಗೆಳೆತನ ಮಾಡು ಅಂತ ಹೇಳೋದಲ್ಲದು, ಗುಣ ನೋಡಿ ಗೆಳೆತನ ಮಾಡು. ಇಲ್ಲಿ ಗುಣ ನೋಡಿ ಗೆಳೆತನ ಮಾಡಿಲ್ಲ. ಏನ್ ಮಾಡಿದ್ರು? ಆ ಒಂದು ವಸ್ತುವಿನ ಬಣ್ಣ ಆಕಾರವನ್ನು ನೋಡಿ ಎಲ್ಲರೂ ಕೂಡ ಅದಕ್ಕೆ ಮಾರು ಹೋಗಿ ಕೊಂಡ್ಕೊಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಅಗ್ಗದ ಅಂದ್ರೆ ಯಾರು ಕಡಿಮೆ ಬೆಲೆಗೆ ತಂದುಕೊಡ್ತಾರೋ ಅವರೇ ದೊಡ್ಡ ವ್ಯಾಪಾರಸ್ಥರಾಗಿ ಬೆಳೀತಾರೆ. ಮಗ್ಗದವರು ಭಿಕಾರಿಗಳಾಗ್ತಾರೆ. ಇಂತಹ ಮಗ್ಗದ ಸಾಹೇಬ್ ನಂತವರು ತಿನ್ನಕ್ಕೆ ಅನ್ನದ ಹಾಗೆ ಭಿಕಾರಿಗಳಾಗ್ತಾರೆ, ನಿರ್ಗತಿಕರಾಗ್ತಾರೆ. ಒಂದು ತುತ್ತಿಗೂ ಕೂಡ ಗತಿ ಇಲ್ಲದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಪಾಪ ಅಬ್ದುಲ್ ರಹೀಮನ ಗತಿ, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾಗಿರ್ತಕ್ಕಂಥ ತೋಟ, ಆದರೆ ಮಕ್ಕಳೆಲ್ಲ ಧೂಳು ತುಂಬಿದ ಜೇಡನ ಬಳಿಗಳಿಂದ ಆಚ್ಛಾದಿತವಾಗಿ ರಜ್ಜರಕ ಮಾಡಿರ್ತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಮನೆ, ತೋಟ ಇದೆ. ಹಾಗೆಯೇ ಅದಕ್ಕೆ ಒಂದು ಬೇರೆ ಮಗ್ಗದ ಒಂದು ಮನೆಯನ್ನ ಕಟ್ಟಿಸಿದ್ದಾರೆ. ಆ ಮಗ್ಗದ ಮಷಿನ್ಗಳೆಲ್ಲ ಧೂಳು ತುಂಬಿದ ವಾತಾವರಣ ನಿರ್ಮಾಣ ಆಗಿದೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಅಷ್ಟೊಂದು ಕಷ್ಟ. ಕಾರಣ ಏನಂದ್ರೆ ಅವರ ಅಜ್ಜಂದಿರು ಕೂಡ ಈ ಮಗ್ಗವನ್ನ ನೇಯ್ಕೊಂಡು ಬದುಕ್ತಾ ಇದ್ರು. ಕೊನೆಗೆ ಆ ಬ್ರಿಟಿಷರ ಒಂದು ಅಗ್ಗದ ಬಟ್ಟೆಗಳನ್ನ ಯಾವಾಗ ನಮ್ಮ ಭಾರತ ದೇಶಕ್ಕೆ ಮಾರಾಟ ಮಾಡಿದ್ರು, ಇವರ ಬಟ್ಟೆಗಳನ್ನು ಯಾರು ಕೂಡ ಕೊಳ್ಳುವವರಿಲ್ಲ. ಎಲ್ಲಾ ರೀತಿಯ ನಷ್ಟವನ್ನು ಅನುಭವಿಸಿ ಅವರ ಇಡೀ ಜೀವನವೇ ಸರ್ವನಾಶ ಆದ ರೀತಿಯಲ್ಲಿ ಕಾಣುತ್ತೆ. ಈಗ ಅವರಿಗೆ ಒಂದೇ ಹಠ. ಅವರ ಬದುಕು ನಮ್ಮ ಬದುಕು, ಅವರ ಬದುಕಿನಂತೆ ನಮ್ಮ ಬದುಕು ಆಗಬಾರದು ಅನ್ನುವಂಥದ್ದು ಅಬ್ದುಲ್ ರಹೀಮನ ಒಂದು ಹಠ. ಒಂದೇ ಹಠ. ಏನದು? ಅವನ 3 ಜನ ಮಕ್ಕಳಿರ್ತಾರೆ. ಏನಾದ್ರೂ 3 ಜನ ಮಕ್ಕಳಿಗೆ ಒಂದಿಷ್ಟಾದ ಒಂದು ವಿದ್ಯಾಭ್ಯಾಸ ಕಲಿಸಬೇಕು ಅಥವಾ ಕೊಡಿಸಬೇಕು ಅನ್ನುವಂತಹ ಆಸೆ ಅಬ್ದುಲ್ ರಹೀಮನಿಗಿರುತ್ತೆ. ಆಮೇಲೆ ಅವರಿಗೆ ವಿದ್ಯಾಭ್ಯಾಸ ಕೊಡಿಸೋದಷ್ಟೇ ಅಲ್ಲ, ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಅಂತೇಳಿ ಯೋಚನೆಯನ್ನ ಮಾಡ್ತಾನೆ. ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ, ಅಂದ್ರೆ ತನ್ನ ತಂದೆಯ ಆಜ್ಞೆಯನ್ನ ಅಥವಾ ಮಾತನ್ನ ಮೀರೋದಿಲ್ಲ. ಅದನ್ನೇ ವಿಧೇಯತೆ ಅಂತ ಹೇಳಿ ಇದೆಯಲ್ಲ ಪದಗಳ ಅರ್ಥ. ವಿಧೇಯ ಅಂದ್ರೆ ಆಜ್ಞೆಯನ್ನ ಪಾಲಿಸಿ. ಯಾರ ಆಜ್ಞೆ? ತಂದೆಯ ಮಾತನ್ನ ನಿಜವಾಗಿಯೂ ಇಬ್ಬರು ಮಕ್ಕಳು ಪಾಲಿಸ್ತಾರೆ. ವಿಧೇಯರಾಗಿ ಅವರ ಅಭೀಷ್ಟವನ್ನ ನೆರವೇರಿಸಿದರು. ಅಭೀಷ್ಟ ಅಂದ್ರೆ ಆಸೆ, ಆಸೆಯನ್ನ ಈಡೇರಿಸ್ತಾರೆ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗ್ತಾನೆ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾಗ್ತಾನೆ. ಗುಮಾಸ್ತ ಅಂದ್ರೆ ಲೆಕ್ಕಿಗ, ಲೆಕ್ಕವನ್ನ ಬರೆಯುವಂತವನು. ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾಗ್ತಾನೆ. ಆದರೆ ಕೊನೆ ಮಗ ಕರೀಮನಿಂದ ಬಹಳ ನಿರಾಸೆ ಉಂಟಾಯಿತು. 2 ಮಕ್ಕಳು, 3 ಮಕ್ಕಳಲ್ಲಿ 2 ಮಕ್ಕಳು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಿದ್ರು. ಇನ್ನೊಬ್ಬ ಕೊನೆಯ ಮಗ ಕರೀಮನಿಂದ ತುಂಬಾ ನಿರಾಸೆ ಉಂಟಾಯಿತು. ಕರೀಮ್ ಮನೆ ದಡ್ಡ, ಆಟದಲ್ಲೂ ಕೂಡ ಮುಂದಿರ್ತಾನೆ, ತುಂಬಾ ಚುರುಕು,
ಎಲ್ಲರಿಗೂ ಕೂಡ ಬೇಕಾದವನು, ಶಾಲೆಯಲ್ಲಿ ಹೊರಗಡೆ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಟ್ಟದಲ್ಲಿ ಬಹಳ ಅಭಿರುಚಿ ಅಂದ್ರೆ ಆಸೆ ಉಂಟಾಯಿತು. ಮನೆಯಲ್ಲಾದರೂ ಮಕ್ಕವನ್ನು ಮುಟ್ಟಲು ತಂದೆ ಬಿಡ್ತಾ ಇರಲಿಲ್ಲ. ಆದರೆ ಮಗನ ಗ್ರಹಚಾರ ಏನು, ಅಂತಹ ಒಂದು ಸಂದರ್ಭದಲ್ಲಿ ಅವನು ಓದ್ತಾ ಇರುವಂತಹ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ, ಮಗ್ಗದ ಶಿಕ್ಷಣದ ಬಗ್ಗೆ ಮಗ್ಗ ಶಿಕ್ಷಣವನ್ನ ಮಗ್ಗವನ್ನು ಹೇಗೆ ಹಿಡಿಬೇಕು ಅದರ ಬಗ್ಗೆ ಶಿಕ್ಷಣವನ್ನ ಜಾರಿಗೆ ತರ್ತಾರೆ. ಮಹಾತ್ಮ ಗಾಂಧೀಜಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ, ಅಂದ್ರೆ ಎಲ್ಲ ಶಾಲೆಗಳಲ್ಲ, ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಗುತ್ತೆ. ನವೀನ ಹೊಸ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಏನು ಹೊಸ ಶಿಕ್ಷಣ ಪದ್ಧತಿ? ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು. ಅಂದ್ರೆ ಮೊನ್ನೆಯ ತರಗತಿಯಲ್ಲಿ ಹೇಳಿದ ಹಾಗೆ ಕೋಟ್ಯಾಂತರ ಜನರು ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ. ಶಿಕ್ಷಣ ಪಡ್ಕೊಂಡವರೆಲ್ಲರಿಗೂ ಕೂಡ ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋದು ಕಷ್ಟ, ಸಾಧ್ಯನೇ ಇಲ್ಲ. ಆದ್ರಿಂದ ನಾವು ಕಲಿಯುವಂತಹ ಶಿಕ್ಷಣ ಹೇಗಿರಬೇಕು ಅಂದ್ರೆ ನಮ್ಮ ಕಾಲಿನ ಮೇಲೆ ನಾವು ನಿಂತುಕೊಳ್ಳುವಂತಹ ಶಿಕ್ಷಣ ಆಗ್ಬೇಕು. ಅದು ಯಾವುದೇ ಆಗಿರ್ಬೋದು, ಯಾವುದೇ ಶಿಕ್ಷಣ ಆಗಿರ್ಬೋದು. ಆ ಶಿಕ್ಷಣದ ಮೂಲಕ ನಮ್ಮ ಜೀವನ ಏನಾಗಬೇಕು, ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು, ಒಂದು ಉದ್ಯೋಗವಾಗಬೇಕು. ಅದರಿಂದ ನಾವು ಸಂಪಾದನೆ ಮಾಡಿ ಜೀವನವನ್ನ ನಡೆಸಬೇಕು ಅನ್ನುವಂತಹ ಒಂದು ಶಿಕ್ಷಣವೇ ಔದ್ಯೋಗಿಕ ಶಿಕ್ಷಣ. ಅದನ್ನೇ ಹೊಸ ಶಿಕ್ಷಣ ನೀತಿ ಅಂತ ಹೇಳಿ ಕರಿತೀವಿ. ಅದನ್ನು ಜಾರಿಗೆ ತಂದಂಥವರು ಮಹಾತ್ಮ ಗಾಂಧೀಜಿಯವರು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು. ಅವರಲ್ಲಿ ಹಸ್ತಕೌಶಲ ಅಂದ್ರೆ ಕೈಯಿಂದ ಮಾಡುವಂತಹ ಒಂದು ಕೆಲಸಗಾರಿಕೆ, ಪುಟ್ಟಿ ಎಣೆಯೋದಾಗಿರ್ಬೋದು, ಚಾಪೆ ಎಣೆಯೋದಾಗಿರ್ಬೋದು, ಪರಿಕೆ ಮಾಡೋದಾಗಿರ್ಬೋದು, ಬ್ಯಾಗ್ ಎಣೆಯೋದಾಗಿರ್ಬೋದು, ಚಿತ್ರ ಬಿಡಿಸೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಹಸ್ತಕೌಶಲ. ಹಸ್ತ ಅಂದ್ರೆ ಕೈಯ ಚಳಕದಿಂದ ಉತ್ಪಾದನೆ ಮಾಡುವಂತಹ ಕೌಶಲ, ಅದನ್ನೇ ಹಸ್ತಕೌಶಲ ಅಂತೇಳಿ ಕರಿತೀವಿ. ದೇಹಶ್ರಮದಲ್ಲಿ ಗೌರವ ಭಾವವನ್ನುಂಟು ಮಾಡುವುದು ಒಂದು ಭಾಗವಾಯಿತು. ಬರೀ ಕೆಲಸ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಏನಾದರೂ ಒಂದು ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರದಿಂದ ಬೇರೆಯವರಿಗೂ ಕೂಡ ಸಂಸ್ಕಾರ ದೊರೆಯುವಂತ ಆಗಬೇಕು ಅನ್ನುವಂತಹದ್ದು ಕೂಡ ಆ ಶಿಕ್ಷಣದ ಒಂದು ಭಾಗವಾಗಿದೆ. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕೆಲಸ, ಇನ್ನು ಕೆಲವರಿಗೆ ಆ ಬೆತ್ತದಿಂದ ಮಾಡುವಂತಹ ಕುರ್ಚಿಯ ಕೆಲಸ, ಹೀಗೆ ಅನೇಕ ರೀತಿಯ ಔದ್ಯೋಗಿಕ ಶಿಕ್ಷಣಗಳನ್ನ ಆ ಶಾಲೆಯಲ್ಲಿ ಕಲಿಸಿಕೊಡ್ತಾರೆ. ಮತ್ತೆ ಕೆಲವರಿಗೆ ಕೃಷಿ ಕೆಲಸ, ಇನ್ನು ಕೆಲವರಿಗೆ ಮಗ್ಗದ ಕೆಲಸವನ್ನ ಕಲಿಸಿಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಹುಡುಗ ಕರಿ ಮಗ್ಗದ ಕೆಲಸವನ್ನ ಮೀನು ನೀರಿನಲ್ಲಿ ಈಜುವಷ್ಟೇ ಮಾಡ್ತಾನೋ ಕಲಿತಾನೆ. ಮೀನು ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಈಸ್ಕೊಂಡು ಹೋಗುತ್ತೋ ಆ ರೀತಿಯಾಗಿ ಮಗ್ಗದ ಕೆಲಸವನ್ನ ತುಂಬಾ ಸುಲಭವಾಗಿ ಕಲಿತಾನೆ. ಕಲಿತು ತುಂಬಾ ಜಾಣನಾಗ್ತಾನೆ, ಜಾಣನಾಗ್ತಾನೆ, ಅನುಭವವನ್ನು ಹೊಂದಿರ್ತಾನೆ, ನುರಿತಾನೆ ಆ ಕೆಲಸದಲ್ಲಿ. ಆತನ ತಂದೆಗೆ ಅವನನ್ನು ನೋಡಿ ತುಂಬಾ ಸಿಟ್ಟು ಬಂದ್ಬಿಡ್ತು, ರೋಷ ಹುಕ್ಕಿ ಬಂದ್ಬಿಡ್ತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠರವಾಗಿ ಜಗಳವಾಡ್ತಾನೆ. ಏನ್ರಿ, ಈ ಕೆಲಸದಿಂದಲೇ ನಮ್ಮ ಬದುಕು ಬೀದಿ ಪಾಲಾಗಿದೆ, ನೀವು ನನ್ನ ಮಗನಿಗೆ ಈ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ನಿಷ್ಠುರವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾನೆ. ಆದರೆ ಹೇಳೋದಷ್ಟೇ ಅಲ್ಲ, ಜಗಳ ಆಡ್ತಾನೆ. ಆದರೆ ಹುಡುಗ ಶಾಲೆಯ ಮಟ್ಟದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಯಾರು ಹೇಳ್ಕೊಡೋದು ಬೇಡ, ಟಚ್ ಕೊಟ್ಟರೆ ಸಾಕು, ಹಾಗೆಯೇ ಅದೇನಂತಾರಲ್ಲ, ಸ್ವಲ್ಪ ಹಗ್ಗ ಕೊಟ್ಟರೆ ಸಾಕು ಇಡೀ ನುಂಗ್ತಾನೆ ಅಂತೇಳಿ ಆ ರೀತಿಯಾಗಿ ಆ ಒಂದು ಶಿಕ್ಷಣದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾನೆ. ತನ್ನ ಬುದ್ಧಿವಂತಿಕೆಯಿಂದ ಇಡೀ ಶಾಲೆಯಲ್ಲಿ ಒಂದು ಪರಿವರ್ತನೆಯನ್ನ ತರ್ತಾನೆ. ಅದನ್ನು ಶಂಕರಪ್ಪ ಸ್ವಾಭಾವಿಕ ಅಂದ್ರೆ ಸಹಜವಾಗಿಯೇ ಪ್ರಶಂಸೆ ಮಾಡಿ, ಅಂದ್ರೆ ಒಳ್ಳೆ ನಮ್ಮ ಶಾಲೆಯಲ್ಲಿ ಇಂತಹ ವಿದ್ಯಾರ್ಥಿ ಇದ್ದಾನೆ, ಕರೀಮ್ ಎನ್ನುವಂತಹ ವಿದ್ಯಾರ್ಥಿ ಇದ್ದಾನೆ, ನಿಮ್ಮ ಮಕ್ಕದಲ್ಲಿ ತುಂಬಾ ಅನುಭವವನ್ನು ಹೊಂದಿದ್ದಾನೆ, ಜಾಣನಿದ್ದಾನೆ, ನುರಿತನಾಗಿದ್ದಾನೆ, ಮೀನು ನೀರಿನಲ್ಲಿ ಹೆಂಗೆ ಹೆಚ್ಚುತ್ತೋ ಸುಲಭವಾಗಿ ಆ ರೀತಿಯಲ್ಲಿ ಮಗ್ಗವನ್ನು
ಅಂತೇಳಿ ಪ್ರಶಂಸೆಯನ್ನ ಮಾಡಿ ಮೇಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸ್ತಾರೆ. ಮೇಲಾಧಿಕಾರಿಗಳು ಅಂದ್ರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ BO ಆಗಿರ್ಬೋದು, DDP ಆಗಿರ್ಬೋದು, ಮಂತ್ರಿಗಳ ಶಿಕ್ಷಣ ಮಂತ್ರಿಗಳಾಗಿರ್ಬೋದು, ಈ ರೀತಿಯ ಮೇಲಾಧಿಕಾರಿಗಳಿಗೆ ವರದಿಯನ್ನ ಮಾಡ್ತಾರೆ. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗನಿಗೆ ಒಂದು ಒಳ್ಳೆಯ ಪದಕವೂ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಒಂದು 100 ರೂಪಾಯಿ ಬಹುಮಾನವೂ ಕೂಡ ಬಂದ್ಬಿಡ್ತು. ಕಾರಣ ಏನಂದ್ರೆ ಅವನ ಪ್ರೋತ್ಸಾಹವನ್ನ ನೋಡಿ ಅಥವಾ ಆ ಪ್ರೋತ್ಸಾಹ ಮತ್ತಷ್ಟು ಬೆಳೆಯಲಿ ಅನ್ನುವ ಕಾರಣಕ್ಕಾಗಿ ಈ ಪದಕ ಮತ್ತು 100 ರೂಪಾಯಿ ಬಹುಮಾನವನ್ನು ಕೊಟ್ಟು ಮತ್ತೆ ಅವನಿಗೆ ಪ್ರೋತ್ಸಾಹವನ್ನ ಕೊಡ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಅಬ್ದುಲ್ ರಹೀಮನ ಬದುಕು ಹಾಗೆಯೇ ಅಬ್ದುಲ್ ರಹೀಮ್ ಆ ಮಗವನ್ನ ನಂಬಿಕೊಂಡು ಅವನ ಜೀವನ ಹೇಗಾಯಿತು, ಮುಂದೆ ಅವನ ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡು ಇಬ್ಬರ ಮಕ್ಕಳು ಯಾವ ರೀತಿ ತಮ್ಮ ಅಭಿಷ್ಟವನ್ನ ಅಥವಾ ಆಸೆಯನ್ನ ಈಡೇರಿಸಿದ್ರು, ಕೊನೆ ಮಗ ಕರೀಂ ಮಾಡಿದ್ದೇನೆ ಎಂಬುದರ ಬಗ್ಗೆ ತಿಳ್ಕೊಂಡ್ರು. ಮುಂದಿನ ತರಗತಿಯಲ್ಲಿ ಮತ್ತೆ ಕರೀಂ ಅವನ ಸಾಧನೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.